ಸಿದ್ದರಾಮಯ್ಯನವ್ರು ಬಂದ ತಕ್ಷಣ 2 ರೂಪಾಯಿ ಆಲ್ ರೈಟ್ ಜಾಸ್ತಿ ಅಂತ ಬಂಪರ್ ಬಹುಮಾನ ರೈತರಿಗೆ ಬಂಪರ್ ಬಹುಮಾನ ಅಂತ ತೋರಿದ್ರು. ಅಲ್ಲಿ ಮೂಟೆ ರೈತರು ಬಂಪರ್ ಬಹುಮಾನ ಅಂತ 120 ರೂಪಾಯಿ ಒಂದು ಮೂಟೆಗೆ ಜಾಸ್ತಿ ಮಾಡ್ದ. ಏನು ಸಹ ಮಾಡಿದ್ರು ನಮ್ಮ ರೈತರ ಎಲ್ಲ ತಲೆ ಮೇಲೆ ಚಪ್ಪಡಿ ಒತ್ತೇ ಇರ್ತಾರೆ ರೈತರಿಗೆ ಅಷ್ಟೇ. ರೈತರಿಂದ ಇಡೀ ರಾಜ್ಯ ನಿಂತಿರೋದ ರೈತರಿಂದ ಎಲ್ಲ ತೊಡಗಿಸ್ಬಿಟ್ರು. ನಮ್ಮ ರೈತ ಯಾರು ಉದ್ಧಾರ ಮಾಡ್ತಿಲ್ಲ. ತೋರಿಸಿ ನೀವು ಯಾರು ಉದ್ಧಾರ ಮಾಡ್ತಿದ್ರು ಅಂತ. ರಾಜ್ಯ ಸರ್ಕಾರ ಹೆಂಗಾರ ಆಳು ಬಿದ್ದಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರಬೇಕು. ಈ ಮೋದಿ 10 ವರ್ಷದಿಂದ ಬಂದಮೇಲೆ ರೈತರಿಗೆ ಎಷ್ಟು ಒಳ್ಳೇದು ಮಾಡಿದರು. 60 ವರ್ಷದಿಂದ ಕಾಂಗ್ರೆಸ್ನವ್ರು ಯಾಕೆ ಮಾಡಿಲ್ಲ? ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ. ಯಾವ ಊರು ಸರ್? ಲಲಿತಾರಿಪುರ, ಮೈಸೂರು. ಮೈಸೂರು. ಕೇಂದ್ರದಲ್ಲಿ ಯಾವ ಪಕ್ಷ ಗೆದ್ದರೆ ನಿಮಗೆ ಅನುಕೂಲ ಆಗುತ್ತೆ ಸರ್? ಪಕ್ಷ ನೋಡಿ ಪ್ರಶ್ನೆಗಲ್ಲ, ನರೇಂದ್ರ ಮೋದಿಗೆ ಓಟ್ ಹಾಕ್ಬೇಕು. ನರೇಂದ್ರ ಮೋದಿ ನಂಬರ್ 1 ಕಿಂಗು. ನರೇಂದ್ರ ಮೋದಿಗೆ ಓಟ್ ಹಾಕಿದ್ರೆ ಎಲ್ಲ ಚೆನ್ನಾಗಿರ್ತಾರೆ. ಕಾರಣ ಸರ್? ಕಾರಣ ನೀವೇ ತಿಳ್ಕೊಳ್ಳಿ ಸಾಕು, ಇನ್ನೇನು ಹೇಳಂಗಿಲ್ಲ. ಅಲ್ಲ, ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ರೈತರಿಗೆಲ್ಲ ಕೃಷಿ ಇದೆಲ್ಲ ಮಾಡ್ತಾಯಿದ್ದಾರೆ, ಸಬ್ಸಿಡಿ ಕೊಡ್ತಾವ್ರೆ. ಇಷ್ಟು ವರ್ಷಕ್ಕಂಟ BJP ಕೇಂದ್ರದಲ್ಲಿ ಮೋದಿ ಇತ್ತವಿಂದ ರೈತರಿಗೆ ತೊಂದರೆ ಇಲ್ಲ. ಕಿಸಾನ್ ಜನ ಆಗಿರ್ಬೋದು, ಮತ್ತು 2,000 ಆಗ್ತಾ ಇರ್ಬೋದು ಖಾತೆಗದು ಎಲ್ಲ ಕೈಸ್ತವ್ರೆ. ಗೊತ್ತಿಲ್ಲ ನಿಮಗೆ, ನಾವೇನು ಹೇಳಂಗಿಲ್ಲ. ರಸ್ತೆಗಳ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗೈತೆ ಸರ್. ಮೈಸೂರು ಟು ಬೆಂಗಳೂರು ಹೈವೇ ರೋಡ್ನೇ ನೋಡ್ಕೊಳ್ಳಿ, ಇನ್ನೇನು ಹೇಳಂಗಿಲ್ಲ ನಾವು. ಅವರು ದಸಪತಿ ಇದ್ದಾರೆ ನೋಡ್ಕೊಳ್ಳಿ ಸರ್, ಹೈವೇ ಹೆಂಗೈತೆ ಅಂತ. ಅಂದರೆ ಕೆಲವೊಬ್ಬರು ಜನ ಹೇಳ್ತಾರೆ, ಈಗ ಕಾಂಗ್ರೆಸ್ ಅವರು ಆಗಿರ್ಬೋದು ಅಥವಾ ಬೇರೆ ವಿರೋಧ ಪಕ್ಷದವರು ಹೇಳೋದು ಎಲ್ಲ ನಾವು ಹೇಳ್ತೀವಿ. ನಿಮ್ಮ ಕಡೆ ನಮಗೂ ಆಗಲ್ಲ, ನಾವು ನಿಮ್ಮ ಸರಿ ಇಲ್ಲ ಅಂತ ಹೇಳ್ತೀವಿ. ಏನು ಇವರು ಮಾಡ್ದಂಗೆ ಬರೀ ಮಾತಾಡೋದೇ ಆಯಿತು, ಇಂಥದ್ದು ಏನು ಮಾಡಿದ್ದೀರಾ ಅಂತ ಹೇಳಿ ಅಂದರೆ ಯಾರು ಹೇಳಕ್ಕೆ ರೆಡಿನೇ. ಯಾಕೆ ಸರ್ ಹೇಳಿ ನೋಡ್ಕೊಳ್ಳಿ ಸರ್, ಹೇಳೋದೇನು ಬೇಕಾಗಿಲ್ಲ. ದಸಪತಿ ಇದ್ದಾರೆ ನೋಡ್ಕೊಳ್ಳಿ. ಈ ರೈತರಿಗೆ ಖಾತೆ ಆಗ್ತಾ ಇಲ್ವ ಅದು ನೋಡ್ಕೊಳ್ಳಿ. ಕಿಸಾನ್ದು ಗೊಬ್ಬರದ ಅದು ನೋಡ್ಕೊಳ್ಳಿ. ಗೊಬ್ಬರ ಸಿಗ್ತಿರಲ್ಲ, ಈಗ ಗೊಬ್ಬರ ಎಷ್ಟು ಮೂಟೆ ಬೇಕಾದ್ರೂ ಗೊಬ್ಬರ ಸಿಗ್ತೈತೆ, ಅದು ನೋಡ್ಕೊಳ್ಳಿ. ದಸಪತಿ ಇದ್ದಾರೆ ನೋಡ್ಕೊಳ್ಳಿ. ಹೈವೇ ಬೆಂಗಳೂರು ಟು ಹೈವೇ ರೋಡ್ ನೋಡ್ಕೊಳ್ಳಿ. ರೈತರಿಗೆ ಒಳ್ಳೇದಾಗೈತೆ. ಮೋದಿ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳೇ ಸಿಗ್ತೈತೆ ಎಲ್ಲ. ಯೂರಿಯಾ, ಪಟಾಸು 17 20 ಎಲ್ಲ ಸಿಗ್ತೈತೆ. ಬೂದಿ, ಕೆಂಚುಪ್ಪು, ಬೂದಿ ಎಲ್ಲ ಸಿಗ್ತೈತೆ, ಏನು ತೊಂದರೆ ಇಲ್ಲ, ಸಿಗ್ತೈತೆ. ಖಾತೆಗೂ ದುಡ್ಡೆಲ್ಲ ಹಾಕ್ತಾಯಿದ್ದಾರೆ. ಮೋದಿದಂತೂ ನಿಂತಿಲ್ಲ, ಇಲ್ಲಿವರೆಗೂ ನಿಂತಿಲ್ಲ. ರಾಜ್ಯ ಸರ್ಕಾರ ಮಾತ್ರ ರೈತರಿಗೆ 1 ರೂಪಾಯಿನೂ ಬತ್ತಿಲ್ಲ. BJP ಇವರು ಬೊಮ್ಮಾಯಿ ಇದ್ದೇ ಬತ್ತಿತ್ತು, ಇವಾಗ ಬತ್ತಿಲ್ಲ ಖಾತೆ ದುಡ್ಡು. ಇವಾಗ ಸಿದ್ದರಾಮಯ್ಯನವ್ರು ಆಗ್ತಾವಿಂದ ಈಗ ಖಾತೆ ದುಡ್ಡು ಬತ್ತಿಲ್ಲ. 4 ರೂಪಾಯಿ 2 ರೂಪಾಯಿಗೆ ರೈತರಿಗೆ 2 ರೂಪಾಯಿ ಆಗ್ತಾವ ಅಂತ ಪೇಪರ್ ಇಷ್ಟು ದೊಡ್ಡ ಪೇಪರ್ ತೋರಿಸ್ಬಿಟ್ರು. ಅದು 2 ರೂಪಾಯಿ ಕಿತ್ತಾಕ್ಬಿಟ್ರು. ಈಗ ಅದು ಒಬ್ಬರು ತೋರ್ತಿಲ್ಲ. ನಮ್ಮ ರೈತರ ಕಷ್ಟ ಯಾವ ಸರ್ಕಾರ ಬಂದರೂ ರೈತರಿಗೆಲ್ಲ ನಮ್ಮಿಂದ ಅವ್ರು ಬದುಕ್ತಾವ್ರ, ಅವರಿಂದ ನಾವು ಬದುಕ್ತೀರ. ನಮ್ಮ ರೈತರಿಂದ ಅವ್ರು ಬದುಕ್ತಿರೋದು, ಅವರಿಂದ ನಾವು ಬದುಕ್ತಿಲ್ಲ ಅಲ್ವಾ ಸರ್? ಎಲ್ಲ ಕೃಷಿ ಆಫೀಸ್ಗರು ಏನೇ ನಮ್ಮ ರೈತರನ್ನ ತೊಡೆದು ತುಂಬ ಬಳಿ ಇಟ್ಬಿಟ್ರು. ಯಾವ ಸರ್ಕಾರ ಬಂದರೂ ರೈತರು ಉದ್ಧಾರ ಮಾಡಲಿಲ್ಲ. ಹೊಡಿಸೋದು ಪೊಲೀಸ್ನವ್ರ ಕಲೆ, ಅದು ಯಾವುದು ಆಗಿರಲಿ ತೊಡೆ ತರ್ತಾನೆ. ಅದನ್ನ ಪೊಲೀಸ್ನವ್ರು ತೊಡೆ ತರ್ತಾನೆ ರೈತರಿಗೆ. ನಮ್ಮ ರೈತರು ಕೈಯಾಗ ಕಟ್ಕೊಂಡು ಕುಂತ್ಕೊಬಿಟ್ರೆ ಅವ್ನು ಏನು ತಿಂದ ಸಾ? ಹೊಟ್ಟೆಗೆ ಅನ್ನ ತಿಂತಾನ, ಇನ್ನೇನಾರು ಬೇರೆ ತಿಂತಾನ? ನಮ್ಮ ರೈತರು 3 ತಿಂಗಳ ಗಂಟ ಅದು ಉತ್ತು ಬೆಳೆದು ಅಲ್ಬ ಬಡ್ದು ನಾಟಿ ಮಾಡಿ ಕಳೆ ಕಿತ್ತು ಬೆಳೆದು ಕೊಟ್ಟಿರ್ತಾನೆ ಅನ್ನ ತಿನ್ನೋದು. ಅವ ಹೆಬ್ಬೆಟ್ಟು ಕೊಡ್ಬೇಕು, ನಾವೇನು ಕೊಡೋಂಗಿಲ್ಲ ಬೆಳೆಯೋಕೆ. ನಿಜವೂ ಸುಳ್ಳು ಸರ್? ಅವ್ನು ಹೆಬ್ಬೆಟ್ಟು ಕೊಡ್ಬೇಕು, ಅವ್ನು ಕೆಲ್ಸಕ್ಕೆ ಬರ್ಬೇಕಾರ. ನಾವು ಹೋಗ್ಬೇಕಾರ, ನಾವು ಬೆಳೆದು ಕಷ್ಟ ಬಿದ್ದು ಆಮೇಲೆ 5 ಗಂಟೆಗೆ ಎದ್ದು 5 ಗಂಟೆಗೆ ಎದ್ದು ಕಸ ಸುರಿದು ಹಾಲು ಕರೆದು ಡೈರಿಗೆ ಹಾಲು ತಗೊಬಿಡ್ಬೇಕು. ಬೇರೆ 32 ರೂಪಾಯಿ ಕೊಡ್ತಾರೆ ಸರ್. ಅವ್ರು ಮಾರೋದು 45 ರೂಪಾಯಿ 42 ರೂಪಾಯಿಗೆ ಹಾಲು ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಬಂದ ತಕ್ಷಣ 2 ರೂಪಾಯಿ ಆಲ್ ರೈಟ್ ಜಾಸ್ತಿ ಅಂತ ಬಂಪರ್ ಬಹುಮಾನ ರೈತರಿಗೆ ಬಂಪರ್ ಬಹುಮಾನ ಅಂತ ತೋರಿದ್ರು. ಅಲ್ಲಿ ಮೂಟೆ ರೈತರು ಬಂಪರ್ ಬಹುಮಾನ ಅಂತ 120 ರೂಪಾಯಿ ಒಂದು ಮೂಟೆಗೆ ಜಾಸ್ತಿ ಮಾಡ್ದ. ಏನು ಸಹ ಮಾಡಿದ್ರು ನಮ್ಮ ರೈತರ ಎಲ್ಲ ತಲೆ ಮೇಲೆ ಚಪ್ಪಡಿ ಒತ್ತೇ ಇರ್ತಾರೆ ರೈತರಿಗೆ ಅಷ್ಟೇ. ರೈತರಿಂದ ಇಡೀ ರಾಜ್ಯ ನಿಂತಿರೋದ ರೈತರಿಂದ. ನಮ್ಮ ತಾತವ್ರು ಹೇಳ್ತಿರೋ ನೇಗಿಲು ಮೊನೆಯಿಂದ ರಾಜ್ಯ ನಿಂತಿರೋದು ಅಂತ ಹೇಳ್ತಿರು. ನಮ್ಮ ರೈತರು ನೇಗಿಲು ಮೊನೆಯಿಂದ ರಾಜ್ಯ ನಿಂತಿರೋದು ಅಂತ ಹೇಳ್ತಿರು. ಹಂಗೆ ಎಲ್ಲ ತೊಡಗಿಸ್ಬಿಟ್ರು. ನಮ್ಮ ರೈತ ಯಾರು ಉದ್ಧಾರ ಮಾಡ್ತಿಲ್ಲ. ತೋರಿಸಿ ನೀವು ಯಾರು ಉದ್ಧಾರ ಮಾಡ್ತಿದ್ರು ಅಂತ. ನರೇಂದ್ರ ಮೋದಿ ಬಂತವಿಂದ ಖಾತೆಗಳೆಲ್ಲ ದುಡ್ಡು ಬರ್ತೈತೆ. ಇಲ್ಲ ಅಂತ ಹೇಳ್ಬಾರ್ದು. ಇವಾಗಲೂ ಖಾತೆಗಳಿಗೆ ದುಡ್ಡು ಬರ್ತೈತೆ ನರೇಂದ್ರ ಮೋದಿದು. ಈ ರಾಜ್ಯ ಸರ್ಕಾರದ ಬತ್ತಿಲ್ಲ. ರಾಜ್ಯ ಸರ್ಕಾರ ಹೆಂಗಾರ ಆಳು ಬಿದ್ದಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರಬೇಕು. ಅಂದ್ರೆ ಅವರು ಈಗ ಕೇಂದ್ರದಿಂದ ಏನೇ ದುಡ್ಡು ಹಾಕಿದ್ರು ಬರ್ತೈತೆ ಸರ್, ಬರ್ತೈತೆ. ಮಧ್ಯವರ್ತಿಗಳು ತಿಂತಾರೆ. ಇಲ್ಲ ಬರ್ತೈತೆ, ದುಡ್ಡೆಲ್ಲ ಬರ್ತೈತೆ. ತಿಂದುಬಿಟ್ಟು ದುಡ್ಡು ಇಲ್ಲ ಅನ್ನೋಕ್ಕಾಯ್ತದೆ. ಅನ್ನ ತಾನೇ ನಾವು ತಿನ್ನೋದು ಹೊಟ್ಟೆಗೆ ಬರ್ತೈತೆ. 2 ರೂಪಾಯಿ ರೈತರಿಗೆ ಹಾಲಿನ ದುಡ್ಡು 2 ರೂಪಾಯಿ ಜಾಸ್ತಿ ಮಾಡಿದ್ರು. ಇವಾಗ 2 ರೂಪಾಯಿ ಕಿತ್ತಾಕಿದ್ರು ರೈತರ ಹತ್ರ. ಏನಪ್ಪ ಮಾಡೋ ಕಾಂಗ್ರೆಸ್ ಸರ್ಕಾರ? ನಾವು ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ಏನು ಮಾಡ್ತಾರೆ? ಹಿಂಗಾಯ್ತಲ್ಲ ಪರಿಸ್ಥಿತಿ. ಈಗ ಇವರು ಯಾವುದು ರಾಮ ಮಂದಿರ ಕಟ್ಸಕ್ಕೆ ಹೋಗ್ತಾ ಇದ್ದಾರೆ. 14,000 ಯಾಕೆ ಸಹ ಮಾಡಲಿ? ಈಗ ಆಯಿತು 60 ವರ್ಷದಿಂದ 60 ನಮಗೆ ಗೊತ್ತಿಲ್ಲ. ನಮಗೀಗ ಒಂದು 35-36 ವರ್ಷ 60 ವರ್ಷ ಕಾಂಗ್ರೆಸ್ ಇತ್ತು. ರಾಮೋದಯ, ಅಯೋಧ್ಯೆ, ರಾಮ ಮಂದಿರ ಅಂತ ಹೇಳ್ತಾರೆ. ಯಾಕೆ ಸಹ ಮಾಡಲಿಲ್ಲ? 60 ವರ್ಷ ಇವ್ರದ್ದೇ ತಾನೆ. ಯಾರೋ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಇದ್ದರು. ಮಾಡ್ಬೋದಲ್ಲ ಸಹ ಮನ್ಸು ಪಟ್ಟಿದ್ರೆ.
ಅಲ್ಲ ಅವ್ರು ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ ಕಟ್ಸ್ಲೇಬಾರ್ದು ಅಂತಾನೆ ಹೇಳ್ತಾರೆ. ಏನಕ್ಕೆ ಸರ್ ಕಟ್ಸ್ಬಾರ್ದು? 16,000 ಕೋಟಿ ಯಾಕೆ ಖರ್ಚು ಮಾಡ್ತಾ ಇದೀರಾ? ಅಷ್ಟೊಂದು ಖರ್ಚು ಮಾಡಿ ಯಾಕೆ ಕಟ್ಟಿಸ್ಬೇಕು? ನಮ್ಮ ದುಡ್ಡು ತಾನೆ, ಒಬ್ರದೇನು ಇಲ್ವಲ್ಲ. ಅದನ್ನೇ ರೈತರು ಕೊಡ್ರಿ ಅಥವಾ ಜನಗಳು ಕೊಡ್ತಾರಲ್ಲ ನರೇಂದ್ರ ಮೋದಿ. ನೀವು 60 ವರ್ಷ ಐತಲ್ಲ, ಯಾಕೆ ರೈತರು ಕೊಟ್ಟಿಲ್ಲ? ಆಯಿತು ಸಾ, ಒಪ್ಪತ್ತೀನಿ. ಈಗ 60 ವರ್ಷದಿಂದ 16,000 ಕೋಟಿ 106,000 ಕೋಟಿ ರೈತರು ಕೊಡಬಾಯ್ತವು, ಒಪ್ಕೊಳ್ಳೋದ ಆಯಿತು. ಕಾಂಗ್ರೆಸ್ ಸರ್ಕಾರದ್ದು ಒಪ್ಕೊಳ್ಳೋದ. ಈ ಮೋದಿ 10 ವರ್ಷದಿಂದ ಬಂದಮೇಲೆ ರೈತರಿಗೆ ಎಷ್ಟು ಒಳ್ಳೇದು ಮಾಡಿದರು. 60 ವರ್ಷದಿಂದ ಕಾಂಗ್ರೆಸ್ನವ್ರು ಯಾಕೆ ಮಾಡಿಲ್ಲ? ನೀವೇ ಲೆಕ್ಕ ಹಾಕಿ ಸಾ. ಈಗ 60 ವರ್ಷದಿಂದ ರೈತರಿಗೇನು ಮಾಡಿಲ್ಲ, ಒಪ್ಕೊಳ್ಳೋದ. 10 ವರ್ಷಕ್ಕೆ ನರೇಂದ್ರ ಮೋದಿ ಅವರು 6,000 ರೂಪಾಯಿ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತವ್ರೆ. ಕಿಸಾನ್ದೆಲ್ಲ ಗೊಬ್ಬರಗಳೆಲ್ಲ ಸಿಗ್ತವೆ ನಮಗೆ. 60 ವರ್ಷದಿಂದ ಇವ್ರು ಯಾಕೆ ಮಾಡಿಲ್ಲ? ಅವಾಗಲೂ ಚೆನ್ನಾಗಿದ್ರು ಜನಗಳು ಅಂತ ಏನೋ ಹೇಳ್ತಾರೆ ಅವರು. ಆವಾಗ ಜನ ಚೆನ್ನಾಗಿದ್ರು ಸಾ, ಅವಾಗ ಜನ ಚೆನ್ನಾಗಿದ್ರು. ಇವಾಗ ಮಣ್ಣು ತಿಂತಿದ್ದಾರೆ ಜನ, ಊಟ ಮಾಡ್ತಿಲ್ಲ ಯಾರು. ಏನು ಸಾ, ಈಗ ಊಟ ಮಾಡ್ತಿಲ್ಲ ಜನ, ಯಾರು ಮಣ್ಣು ತಿಂತಿದಾರ? ಊಟ ಮಾಡ್ತಿಲ್ಲ ಎಲ್ಲ. ಇವರು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಇದು ಜನಗಳಿಗೆಲ್ಲ ಅನುಕೂಲ ಆಗಿದೆಯಲ್ಲ. ಜನಗಳಿಗೆ ಆಗೋದಲ್ಲ. ಈಗ ಗಂಡನ ತಕ್ಕಿರ್ತಿ ಎತ್ತಿಗೆ ಕೊಡ್ತಾವ್ರ. ಗಂಡನ ಕಿತ್ಕೊಂಡ್ರು ಎಣ್ಣೆಗೇನೋ ಜಾಸ್ತಿ ಮಾಡ್ತಾರೆ. ಈಗ ಅದೇನೋ ಜನವರಿಂದ ಏನೋ ತೋರ್ತಾರಂತೆ, ಅದು ಜಾಸ್ತಿ ಮಾಡಿದ್ರು. ರೈಟ್ಗಳೆಲ್ಲ ಜಾಸ್ತಿ. ಬೇಳೆ 150 ಇದ್ದದ್ದು 185 190 ರೂಪಾಯಿ ಬೆಳೆ ಹೋಗೈತೆ. ಅಕ್ಕಿಗೆ 25 kg ಬ್ಯಾಗ್ಗೆ 150 ರೂಪಾಯಿ ಜಾಸ್ತಿ ಮಾಡೋರು. ನಮ್ಮ ರೈತರ ತಗೊಳ್ಳೋದು ಮಾತ್ರ 2,600 2,700 3,000 ಕೊಂಡು ತಗೋತಾರೆ. ಅದೇ ಎಷ್ಟಾಯ್ತು ಲೆಕ್ಕಕ್ಕೆ 25 kgಗೆ 1,600 ಅಂದ್ರೆ 6,000 ರೂಪಾಯಿ ಬಿದ್ದೋಯ್ತು ನಮ್ಮ ರೈತ. ಏನು ಸಿಕ್ತು ನಮ್ಮ ರೈತರಿಗೆ?